ಅರಳಿದ ಹೂ ಬಾಡಬಹುದು, ಆದ್ರೆ ಈ ವರ್ದೇಗೌಡ ಕಣ್ಣಿಟ್ಟ ಹೆಣ್ಣು ಉಳಿಯಲು ಎಂದಿಗೂ ಸಾಧ್ಯವಿಲ್ಲ. ಈ ವರ್ದೇಗೌಡ ಎಂದರೆ ಸಾಕು, ಇಡೀ ಊರೇ ನಡಗತ್ತೆ. ಲೇ ತಿಪ್ಪ, ಸತ್ತು ಸ್ವರ್ಗ ಸೇರಿದ ಶಿವಪ್ಪನ ಹೆಂಡತಿ ವಿಷಯ ಯಾರಿಗೂ ತಿಳಿಬಾರ್ದೇ ಮಗನ. ನಾನು ಅದನ್ನ ವಿಚಾರ ಮಾಡಾಕತ್ತೇನ್ರಿ ಗೌಡ್ರ. ನಿಮ್ಮ ಕೈಯಿಂದ ಶೀಲ ಕಳ್ಕೊಂಡು ಶಿವಪ್ಪನ ಹೆಂಡತಿ ಸುದ್ದಿ ಇಡೀ ಊರ್ ತುಂಬ ಹಾಬಿ ಬಿಟ್ಟತ್ರಿ ಅಪ್ಪ. ಹೋಗ್ಲಿ ಬಿಡ್ರಿ, ಆ ಶಿವಪ್ಪನ ಹೆಂಡತಿ ಸತ್ಯದ ವಿಷಯ ಬತ್ರಿ ಮೇಲೆ ಮಾತತ್ರಿ. ನಿನ್ನೆ ಬಂದು ಬತ್ರನ ಅರೆಸ್ಟ್ ಮಾಡ್ಕೊಂಡು ಹೋದ್ರಿ. ಹೋಗ್ಲಿ ಬಿಡ್ರಿ ಗೌಡ್ರ, ಮಗಂದ ಕೊಂಡಾಪಟ್ಟಿ ಸೊಕ್ಕ ತಡ್ರಿ. ಹೋಗ್ಲಾಡ್ರಿ. ಈ ವಿಷಯ ಯಾರಿಗೂ ತಿಳಿಯೋದಿಲ್ಲ. ಭದ್ರಿ ಕೊಲೆಗಾರನೆಂದು ಪೊಲೀಸ್ ಸ್ಟೇಷನ್ಗೆ ತಿಳಿಸಿದ್ದು ನಾನು. ಹೇಗಿದೆ ಚಕ್ರವರ್ತಿಯ ಡಬಲ್ ಮೀನಿಂಗದ ಚದುರಂಗದಾಟ. ಚಕ್ರವರ್ತಿ, ನೀ ಹೇಳುವುದು ಸತ್ಯವೇನು? ಸತ್ಯವಾಗಿ ಹೇಳ್ತೀನಿ ಗೌಡ್ರೆ. ಈ ದಟ್ಟವಾದ ಪ್ರಪಂಚದಲ್ಲಿ ಹಸಿದ ಸಿಂಹದಂತೆ ಮೇರುತ್ತಿರುವ ನಮ್ಮ ಎದುರಿಗೆ ಯಾರಾದರೂ ಬಂದ್ರೆ ಅವರ ಎತ್ತರ ಕುಡಿಯದೆ ಬಿಡಲಾರೋ ಈ ಚಕ್ರವರ್ತಿ. ಅಷ್ಟ ಮಠನ ಸುಮ್ಮಿರ್ತಾನ ಅಂತ ಮಾಡ್ರಿನ. ನಮ್ಮ ಮಾಯಪ್ಪನ ಕರ್ಕೊಂಡ ಆ ಮಕ್ಕಳ ಕತ್ತಿಲ ಮುಗಿಸಿ ಬಿಡ್ತಾನೆ. ಬಾಲ್ಯದಿಂದ ನಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲೂ ಅಸಾಧ್ಯವೆಂಬ ಮಾತೆ ನನ್ನ ಎದುರಲ್ಲಿ ಸುಳಿದಿಲ್ಲ. ಆ ಶಿವಪ್ಪನ ಹೆಂಡತಿ ಸುಮ್ಮನೆ ಹಠ ಮಾಡದೆ ನನ್ನ ಮನ ತಣಿಸುವ ಎಂದರೆ ಹಠ ಮಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು. ಹೆಣ್ಣನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿ ಸಂತೋಷ ಪಡುವುದೇ ಈ ವರ್ದೇಗೌಡನ ಹವ್ಯಾಸ. ಸಾಕು ಮುಚ್ಚು ಬಾಯಿ. ಎಷ್ಟೋ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿ ಅವನಿಗೆ ಸಾವಿಗೆ ಕಾರಣವಾಗಿದ್ದ ಚಾಂಡಾಲ ನೀನು. ಎಷ್ಟೋ ಹೆಣ್ಣು ಮಕ್ಕಳ ಕಣ್ಣೀರನ್ನು ಹರಿಸುತ್ತಿರುವ ನೀನೊಬ್ಬ ಮನುಷ್ಯನಲ್ಲ, ರಾಕ್ಷಸ ನೀನು. ನಿನಗೆ ಅಣ್ಣನೆಂದು ಹೇಳೋದಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ಇನ್ನಾದ್ರೂ ಇಂಥ ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆಯನಾಗಿ ಬಾಳು. ಅಲ್ರಿ ಅವರ ಅವ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಿ? ನಮ್ಮ ಗೌಡ್ರಂದ್ರ ಸಾಮಾನ್ಯ ತಿಳ್ಕೊಂತೀರಿನ. ಮೊನ್ನೆ 32 ಮರ್ಡರ್ ಮಾಡ್ಯಾರ್ರಿ, ಆದ್ರ ಒಂದು ಸತ್ತಿಲ್ರಿ. ಸ್ವಲ್ಪ ನಿನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ನೀನೇಕೆ ಭಾಗಿಯಾಗುವೆ? ಹೆಣ್ಣು ಎಲ್ಲಿರಬೇಕು ಅಲ್ಲೇ ಇರಬೇಕು. ಹೋಗುವಳಿಗೆ. ಹೆಣ್ಣು ಅಜ್ಞಾನವನ್ನು ಬಿಟ್ಟು ಜ್ಞಾನದಲ್ಲಿ ಬಂದ್ರೆ ಗಂಡಿಗಿರುವ ಹೆಣ್ಣಿನಷ್ಟು ಕಿಮ್ಮತ್ತು. ಹೆಣ್ಣು ಅಂದ್ರೆ ಹೊರಗಡೆ ಬರಬಾರ್ದಂತ ಏನಾದ್ರೂ ಕಾನೂನು ಇದೆಯಾ? ಅಣ್ಣ, ಈ ನಿನ್ನ ಜೊತೆ ಬಾಳೋದಕ್ಕೆ ನನಗೆ ಇಷ್ಟವೇ ಇಲ್ಲ. ನಾನು ಈ ಮನೆಯಿಂದ ಹೊರಟು ಹೋಗುತ್ತೇನೆ. ಹೆಚ್ಚಿಗೆ ಮಾತನಾಡಿದರೆ ತಂಗಿ ಎಂಬ ಮಮಕಾರವನ್ನು ಬಿಟ್ಟು ಕತ್ತು ಹಿಡಿದು ಹೊರ ಹಾಕಬೇಕಾಗುತ್ತದೆ. ಎತ್ತರ. ನಿನ್ನಂತವನ ಜೊತೆ ಬಾಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ನಾನು ಸುಖವಾಗಿ ಬಾಳುತ್ತೇನೆ ಅಣ್ಣ. ಹೋಗೇ ಬಿಡ್ರ. ಅಲ್ರಿ ಗೌಡ್ರ, ನಿಮ್ಮ ತಂಗಿ ನಿಮಗ ಬಿಟ್ಟು ಬುದ್ಧಿ ಹೇಳೋಡ್ ದೊಡ್ಡಕ್ಕಾಗ್ಬಿಟ್ರು ನೋಡ್ರಿ. ಶಿಲ್ಪವರ ಗೌಡ್ರ ಹಿಂಗ ಸಾಟ್ಲಿ ಬಿಟ್ರ ಕೆಲ್ಸ ಆಗಲ್ರಿ. ನಿಮ್ಮ ತಂಗಿ ಏನೇನ ಅಂದು ಹೋದಳ್ರಿ ಅಪ್ಪ ನಿಮಗ. ಹೌದು ಗೌಡ್ರಿ, ನಿಮ್ಮ ತಂಗಿ ನಿಮ್ಗೆ ಒಂದ್ ಸ್ವಲ್ಪನೂ ಮರ್ಯಾದೆ ಕೊಡದೆ ಬಾಯಿಗೆ ಬಂದಂಗ ಮಾತಾಡಿ ಹೋದಳಲ್ರಿ. ಎಷ್ಟಿರ್ಬೇಕ್ರಿ ಆಕೆಗೆ ಸೊಕ್ಕ?
ಚಕ್ರವರ್ತಿ ಅವಳೆಲ್ಲಿ ಹೋಗ್ತಾಳೆ? ಕೋಪದಲ್ಲಿ ಮಾತನಾಡಿ ಹೋದಳೆಂದರೆ ಮನೆ ಬಿಟ್ಟು ಹೋಗ್ತಾಳೆ ಏನು? ಮತ್ತೆ ಮರಳಿ ಮನೆಗೆ ಬಂದೇ ಬರ್ತಾಳೆ. ಅವಾಗ ಅವಳಿಗೆ ಬುದ್ಧಿ ಕಲಿಸಿದ್ರಾಯ್ತು. ನಮ್ಮ ಕಾರ್ಯಕ್ಕೆ ಅಡ್ಡಿ ಬಂದ್ರೆ ಇದ್ದ ಒಬ್ಬ ತಂಗಿ ಸತ್ತಳೆಂದು ಮಾರ್ತು ಬಿಡ್ತೀನಿ. ಹಾಯ್ತರಿ ಲಕ್ಕಡಿ ಪಕ್ಕಡಿ ಜುಮ್ಮ ಇಲ್ಲೈತ್ ನೋಡ್ರಿ. ನಮ್ಮ ಗೌಡ್ರ ಗಮ್ಮತ್ ಅಂದ್ರ ಸ್ವಕ್ ಬಂದವ್ರು ಸ್ವಕ್ ಮುರ್ದ ಗಂಡದೆ ಗುಂಡಿಗಿರೋರು ಅಂದ್ರ ಗೌಡ್ರ ನೀವ ಬಿಡ್ರಿ. ಆದ್ರೂ ಗೌಡ್ರ ಈ ಕಡೆ ಯಾವ ಕೈಯಾಗ ಲಾಟಿ ಹಿಡ್ದಾನು, ಕಾಲಾಗ ಪ್ಯಾಂಟ್ ಹಾಕ್ಯಾನು, ಮೈಗೊಂದು ಅಂಗಿ ಹಾಕ್ಯಾನು, ತಲೆ ಮೇಲೆ ಒಂದು ಹ್ಯಾಟ್ ಹಾಕ್ಯಾನು. ಗೌಡ್ರಿ ಈ ಕಡೆ ಬರ್ಲಾಕತ್ತಾರ್ರಿ. ಯಾರು ಬಂದ್ರಿ? ಲೇ ತಿಪ್ಪ, ಓ ಯಪ್ಪ, ಮೈ ಮೇಗೆ ಬಟ್ಟೆ ಹಾಕಿಕೊಳ್ಳಲಾರದೆ ಬೈನ್ ತಪ್ಪಲ ಸುತ್ಕೋತಾಳೆ ಇರಲೇ ಕತ್ತೆ. ಗೌಡ್ರ ಅದು ಮೊದಲು ಇತ್ರಿ. ಇತ್ತಿತ್ಲಾಗ ಅಲ್ಲಿ ಹರಿದ ಪ್ಯಾಂಟ್ ಭಾಳ ಬಂದಾವ್ರಿ. ಫ್ಯಾಷನ್ ಭಾಳ ಐತ್ರಿ ಈಗ. ಏ ಊರಲ್ಲೇ ವಾರದಗೌಡನಂದ್ರೆ ನೀವೇನಾ? ಹೌದು, ನಾನೇ. ಏನಾಗಬೇಕಾಗಿತ್ತು? ಈ ಕಾಕಿ ನಮ್ಮ ಮನೆಯ ಬಾಗಿಲದವರೆಗೆ ಬಂದಿರುವ ಕಾರಣವೇನು ಕೇಳುವಲೆ ಕುಣ್ಣಿ. ಅನ್ಯಾಯವನ್ನು ಮೆಟ್ಟಿ ನ್ಯಾಯವನ್ನು ಎತ್ತಿ ಅಸತ್ಯವನ್ನು ತುಳಿದು ಸತ್ಯವನ್ನು ಉಳಿಸಿ ಶಾಂತಿಯನ್ನು ಕಾಪಾಡಲು ಬಂದಿರುವ ಹೊಸ ಆಫೀಸರ್ ಶ್ರೀಧರ್ ಅಂತ. ಶಾಂತಿ ಶಾಂತಿಯನ್ನು ಸ್ಥಾಪಿಸಲು ಬಂದಿರುವ ನಿನ್ನಂತ ಕಾಕಿಯಿಂದ ಸಾಧ್ಯನೇ ಇಲ್ಲ. ಏ ಮುಚ್ಚು ಬಾಯ್! ನಿಮ್ಮಂತ ಹಂದಿಗಳ ಜಗತ್ತಿನ ತುಂಬಿಕೊಂಡಿರುವುದರಿಂದ ಎಲ್ಲಿ ಸಿಗುತ್ತೋ ಶಾಂತಿ? 10-16 ಜನರನ್ನು ಹಿಂದೆ ಇಟ್ಟುಕೊಂಡು ಯುದ್ಧಕ್ಕೆ ಬರೋದು ನಿಮ್ಮಂತ ಸ್ಟ್ಯಾಂಡರ್ಡ್ ಲಕ್ಷಣ. ರಣರಂಗದಲ್ಲಿ ಒಬ್ಬನೇ ಗಂಡದೆ ಗುಂಡಿಗೆ ಇರೋಣ. ನಮ್ಮಂತವ್ರು ಯುದ್ಧಕ್ಕೆ ಬರೋದು ಗಂಡದೆ ಗುಂಡಿಗೆ ಇರೋ ಗಂಡಸನ ಲಕ್ಷಣ. ಲೇ ಚಕ್ರವರ್ತಿ, ಈ PSI ಸ್ನೇಹ ಮಾಡಿದ್ರೆ ಜೀವನೇ ಕೊಡ್ತಾನೆ, ಬಟ್ ಕಿರಿಕಿರಿ ಮಾಡಿದ್ರೆ ಪ್ರಾಣನೇ ತೆಗಿತಾನೆ. ಲೋಕ್ ಮಿಸ್ಟರ್ ವರದಗೌಡ, ನೀರಿನ ಜೊತೆ ಸರ್ಚ ಆಡಿದ್ರೆ ಮೋಳಿಗೋಗ್ತೀಯ, ಬೆಂಕಿ ಜೊತೆ ಸರ್ಚ ಆಡಿದ್ರೆ ಸುಟ್ಟೋಗ್ತೀಯ. ಈ PSI ಶ್ರೀಧರ್ ಜೊತೆ ಸರ್ಚ ಆಡಿದ್ರೆ ಸತ್ತೇ ಹೋಗ್ತೀಯ. ಒಬ್ಬ PSI ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೋಸ್ಟ್ ಆಫೀಸ್ಗಲ್ಲ, ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ. ಬಿ ಕೇರ್ಫುಲ್, ಬರ್ತೀನಿ. ಗೌಡ್ರ, ಇವ್ರು ನಮ್ಮ ಊರಿಗೆ ಹೊಸದಾಗ ಬಂದಂಗ ಕಾಣಿಸತ್ರಿ. PSI ತಗೊಳಂಗ ಪ್ಯಾಂಟ್ ಹಾಕೊಂಡ್ ಬಂದಾರು ಅಲ್ರಿ. ಇನ್ನು ಕಳಿಗುದ್ದಿ ನೀರು ಕುಡ್ದಂಗ ಕಾಣುದಿಲ್ಲ. ಕುಡಿಸ್ಲೇನ್ರಿ ಈರುಗಳ ಮಧ್ಯಾಹ್ನ ಬಾವಿ ನೀರು ಇವ್ರಿಗೆ? ಲೇ ಚಕ್ರವರ್ತಿ, ಇವನಿಗೆ ಎಲ್ಲಿ ಗೊತ್ತು ನಮ್ಮ ಕೈ ಚಾಲಕ? ಇವನನ್ನು ನೀರಿಲ್ಲದ ಊರಿಗೆ ಟ್ರಾನ್ಸ್ಫರ್ ಮಾಡಿಸಲೇಬೇಕು. ಇವನು ಇಲ್ಲಿದ್ದರೆ ನಮಗೆ ತೊಂದರೆ. ಹೌದು ಗೌಡ್ರೆ, ಇವನೇನಾದ್ರೂ ಇಲ್ಲಿದ್ರೆ ನಮಗೆ ಖಂಡಿತ ತೊಂದರೆ ಇದೆ. ಯಾಕಂದ್ರೆ ಇವ್ರ ಅಕ್ಕನ ಸುದ್ದಿ ಏನಾದ್ರೂ ಗೊತ್ತಾದ್ರೆ ಇವ್ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಮೊದಲು ಆ ಕೆಲಸ ಮಾಡೋಣ, ನಡೀರಿ. ಗೌಡ್ರ, ಮೊದಲು ಕೆಲಸ ಮಾಡೋಣ್ರಿ. ಆ ಸುದ್ದಿ ಗೊತ್ತಾದ್ರ ಸಣ್ಣಂಗ ಸುಲ್ದ ಬಿಡ್ತಾನ್ರಿ ಮಗ. ಏ ತಿಪ್ಪ, ಓ ಯಪ್ಪ, ನಡೆ, ಹಾಗಾದ್ರೆ ಹೋಗೋಣ. ಬರ್ರಿ ಅಪ್ಪ. ಊರಿನಲ್ಲಿ ಉತ್ತಮರ ಮನೆತನ ಎಂದು ಕೈ ಎತ್ತಿ ತೋರಿಸುವ ಜನದ ಮುಂದೆ ಕಾಲಿನಲ್ಲಿ ತೋರಿಸುವಂತೆ ಮಾಡಿದ್ಯಾ ಮಾನ ನಮ್ಮ ಬಾಳಿನ. ಯಾರಿಗೂ ಅನ್ಯಾಯ ಆಗಬಾರ್ದು ಚಿಂತಿಸ್ತಾ ಇದ್ರಿ. ಈಗ ನನ್ನ ಬಾಳಿನಲ್ಲಿ ಇಂಥ ಪರಿಸ್ಥಿತಿ ತಂದೆ ತಾಯಿ. ಈಗಲಾರು ನಮ್ಮಂತ ಬಡವರ ಮೇಲೆ ಕರುಣೆ ತೋರಿಸು ತಾಯಿ, ತೋರಿಸು. ಯಾರಿರ್ಬೋದು ಇವರು? ದೇವರ ಬಗ್ಗೆ ಇಷ್ಟೆಲ್ಲ ಕೇವಲಾಗಿ ಮಾತನಾಡ್ತಾ ಇದ್ದಾರಲ್ಲ. ಯಾಕೆ ಯಾಕೆ ಆ ದೇವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದ್ದಾರೆ ಏನೋ? ಯಾರಾದರೂ ಏನಾಯ್ತು?
ಮಾತಾಡ್ಸಿದ್ರಾಯ್ತು. ಅಜ್ಜ, ಯಾರಜ್ಜ ನೀವು? ದೇವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದ್ದೀರಲ್ಲ, ಅಂತ ಕಷ್ಟ ನಿಮಗೇನು ಬಂದಿದೆ? ನಾನು ಈ ಉಣ್ಣುವನಮ್ಮ, ನನ್ನ ಹೆಸರು ಶಿವಪ್ಪ ಅಂತ. ಈಗ ನನ್ನ ಬಾಳಿನಲ್ಲಿ ಬಂದ ಪರಿಸ್ಥಿತಿ ಯಾರಿಗೆ ಹೇಳದಮ್ಮ, ಯಾರಿಗೆ ಹೇಳದೆ? ಹೌದು, ನೀನ್ಯಾರಮ್ಮ? ನನ್ನ ಹೆಸರು ಸುವರ್ಣ ಅಂತ. 10 ವರ್ಷಗಳ ಹಿಂದೆ ಗಾಡಿ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ ಗೋವಿಂದಪ್ಪನ ಮಗಳು ನಾನು. ಅದಿರ್ಲಿ ಅಜ್ಜ, ನಿಮ್ಗೆ ಬಂದ ಕಷ್ಟವಾದ್ರೆ ಏನು, ಅದು ನನ್ನ ಮುಂದೆ ಹೇಳಿ. ಏನಂತ ಹೇಳಿಲ್ಲಮ್ಮ, ನನ್ನ ಬಾಳಿನಲ್ಲಿ ಒಂದು ಪರಿಸ್ಥಿತಿ ಯಾವ ಬಾಯಿಂದ ಹೇಳಲಿ? ಕಷ್ಟ ಬಂದ್ರೆ ಮತ್ತೊಬ್ಬರ ಹತ್ತಿರ ಹೇಳಿದ್ರೆ ಮನಸ್ಸು ಕೂಡ ಹಗುರಾಗುತ್ತೆ, ಕಷ್ಟ ಕೂಡ ದೂರ ಆಗುತ್ತದೆ. ಹೇಳಿ ಅಜ್ಜ, ಅದೇನು ಅಂತ. ಸೀತಾ ಮಾತೆಂತಿರು ನನ್ನ ಪಾರ್ವತಿಯನ್ನು ನನ್ನ ತಮ್ಮ ಕೊಂದು ಜೈಲಿಗೆ ಹೋಗಿದ್ದಾನಂದ್ರೆ ನನ್ನ ಈ ಮಾತು ಯಾರು ನಂಬುತ್ತಾರಮ್ಮ? ಏನು ಹೇಳ್ತಾ ಇದ್ರೆ ನೀವು? ನೀವು ಹೇಳೋ ಮಾತು ಸತ್ಯವಿದೆ. ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ. ಅಂತ ತಾಯಿಯನ್ನು ನಿನ್ನ ತಮ್ಮ ಕೊಲೆ ಮಾಡಿದ್ನೆ ಅಂದ್ರೆ ನಿನ್ನ ತಮ್ಮ ಅಷ್ಟೊಂದು ಕಟುಕನೆ? ಏನಂತ ಹೇಳಲಿ ಅಮ್ಮ, ನನ್ನ ಮಾತು ಯಾರು ನಂಬುತ್ತಾರೆ? ತನ್ನ ತಾಯಿಯನ್ನು ಕೊಂದ ದ್ರೋಹಿ ನನ್ನ ತಮ್ಮ. ಅಜ್ಜ, ನೀವು ಹೇಳ್ತಾ ಇರೋ ಮಾತು ಈ ಲಕ್ಷ್ಮೀದೇವಿ ಆನೆಗುಣ ಹೇಳುವ ಮಾತು ಸತ್ಯವಮ್ಮ, ಸತ್ಯ ಸತ್ಯವಮ್ಮ, ಸತ್ಯ. ನಿಜ. ಇಂಥ ಪಾಪಿಗಳು ಇನ್ನು ಈ ಪ್ರಪಂಚದಲ್ಲಿ ತುಂಬಿದ್ದಾರೆ. ಹೆತ್ತ ತಾಯಿ ಎನ್ನದೆ ಅವರನ್ನು ಕೊಲ್ಲಕ್ಕೆ ಹೇಸೋದಿಲ್ಲ ಇಂಥ ಪಾಪಿಗಳು. ಹೌದಮ್ಮ, ನೀನ್ ಹೇಳುವ ಮಾತು ನಿಜ. ಅಮ್ಮ ಸುವರ್ಣ, ನೀನು ಒಬ್ಬಂಟಿಯಾಗಿ ತಿರುಗಡಬೇಡಮ್ಮ. ಏಕೆಂದರೆ ಹೇಸಿಗೆ ತಿನ್ನುವ ಹಂದಿಗಳು ಈ ದೇಶದಲ್ಲಿ ಸಾಕಷ್ಟು ತುಂಬಿಕೊಂಡಿದ್ದಾವಮ್ಮ, ತುಂಬಿಕೊಂಡಿದ್ದಾವೆ. ನೀವು ಹೇಳ್ತಾ ಇರೋ ಮಾತು ನಿಜ ಇದೆ ಅಜ್ಜ. ಆದ್ರೆ ಏನು ಮಾಡೋದು? ಜೊತೆಗಿರಲು ನನಗೆ ಯಾರೂ ಇಲ್ಲ. ಅಕ್ಕ ತಂಗಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ತಂದೆ ತಾಯಿ ಇಲ್ಲ. ನಾನೊಬ್ಳು ಅನಾಥಳಜ್ಜ, ಅನಾಥಳು. ಹುಷಾರಾಗಿ ತಿರುಗಡಬೇಕಮ್ಮ. ಆಯ್ತಜ್ಜ, ನಾನು ಬರ್ತೀನಿ. ಒಳ್ಳೇದಾಗಲಿ ಅಮ್ಮ. ಆಗ್ಲಿ ಅಜ್ಜ, ನೀವು ಹೇಳಿದಂತೆ ಆಗ್ಲಿ. ಅಮ್ಮ, ಹೇ ದೇವಿ, ಹೇ ಶಿವ, ಒಳ್ಳೆಯವರಿಗೆ ಜಾಗವಿಲ್ಲಮ್ಮ ಈ ಕೆಟ್ಟ ಸಾಮ್ರಾಜ್ಯದಲ್ಲಿ. ಹೇಸಿಗೆ ತಿನ್ನುವ ಹಂದಿಗಳಿಗೆ ಮಾತ್ರ ಜಾಗವಿದೆ ಅಮ್ಮ ಈ ಸಮಾಜದಲ್ಲಿ. ಸಮಾಜದಲ್ಲಿ ಲಕ್ಷ್ಮಪ್ಪ, ಮನೆ ಬಿಟ್ಟು ಬಂದಿರ್ವೆ, ಆದ್ರೂ ಈ ಪ್ರಪಂಚದಲ್ಲಿ ಮಾನವೀಯತೆ ಎನ್ನುವುದೇ ಇಲ್ಲ. ಈ ದುಷ್ಟ ಜನರನ್ನು ಸದೆ ಬಡಿಯುವುದಕ್ಕಾದ್ರೆ ನಾನು ಏನಾದ್ರೂ ಉಪಾಯವನ್ನು ಹುಡುಕಲೇಬೇಕು. ಸುವಾಸನೆ ಸುರಿಸುವ ಈ ಸೊಬಗಿನ ತಾಣದಲ್ಲಿ ಪತಂಗದ ಪಕ್ಕದಂತೆ ಮಿಂಚುತ್ತಿರುವ ಈ ಹೆಣ್ಣು, ಹೋ ಶಿಲ್ಪ, ಒಂದು ತಿರಸ್ಕರಿಸಿದ ಹೆಣ್ಣು ಇಂದು ಕಾಡು ದಾರಿಯಲ್ಲಿ ಒಬ್ಬಂಟಿಯಾಗಿ ಸಿಕ್ಕಿದ್ದಾಳೆ. ಇವಳನ್ನು ಹೇಗಾದರೂ ಮಾಡಿ ನನ್ನವಳಾಗಿ ಮಾಡಿಕೊಳ್ಳಲೇಬೇಕು. ಹಾಯ್ ಶಿಲ್ಪ, ಹೌ ಆರ್ ಯು? ಯಾರು? ಚಕ್ರವರ್ತಿನ? ಹೌದು ಶಿಲ್ಪ,
ಈ ಕಾಡುದಾರಿಯಲ್ಲಿ ನಿಂತು ಏನು ಯೋಚಿಸ್ತಿರುವೆ? ಮನೆ ಬಿಟ್ಟು ಬಂದೆ ಎಂದು ಚಿಂತಿಸ್ತಿರುವೇನು? ನೀನೇನು ಚಿಂತಿಸಬೇಡ. ಈಗಲೂ ಹೇಳುತ್ತೇನೆ, ನೀನು ನನ್ನನ್ನು ಪ್ರೀತಿಸಿ ನಿನ್ನ ಜೀವನವನ್ನು ಸುಖವಾಗಿ ಸಾಗಿಸು. ನನಗೀಗ ಇರುವುದು ಒಂದೇ ದಾರಿ. ನಾನು ಇವನನ್ನು ಪ್ರೀತಿ ಮಾಡುತ್ತೇನಂತ ನಾಟಕ ಮಾಡಬೇಕು. ಏನು ಯೋಚಿಸ್ತಿರುವೆ ಶಿಲ್ಪ? ಏನಿಲ್ಲ ಚಕ್ರವರ್ತಿ, ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತೀರಾ? ನಿಜವಾಗ್ಲೂ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಹಾಗಾದ್ರೆ ನೀವು ನನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ ತಾನೆ? ಖಂಡಿತವಾಗಿಯೂ ಕೈ ಬಿಡೋದಿಲ್ಲ. ಚಕ್ರವರ್ತಿ, ಹಾಗಾದ್ರೆ ಐ ಲವ್ ಯು. ಐ ಟು ಲವ್ ಯು. ಕಮಾನ್ ಶಿಲ್ಪ. ಇದೇ ಸಂತೋಷದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಗಾಯನವನ್ನು ಹಾಡಿ ಈ ನಿನ್ನ ಪ್ರಿಯತಮನ ಮನಸ್ಸನ್ನು ತನ್ನಿಸಬಾರದೆ? ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗಿ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ. ನೀನೆ ಚಂದವೋ ನೀನೆ ಅಂದವೋ ಅಂತರಂಗ ತುಂಬಿಕೊಂಡೆ ಮಾತು ಚೆಂದವೋ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ. ಎಂದಿಗೂ ಸುಂದರ ನೀನಿದ್ದ ಊರಲ್ಲಿ ಎಲ್ಲವೂ ಸುಂದರ. ನೀನೆ ಚಂದವೋ ನೀನೆ ಅಂದವೋ ಅಂತರಂಗ ತುಂಬಿಕೊಂಡ ಮಾತು ಚೆಂದವೋ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ.
ನಾನು ಬರ್ತೀನಿ ಬಾಯ್. ಬೇಗ ಬಂದುಬಿಡು. ಹೋಗು ಚಾಂಡಲ ಹೋಗು, ನನಗೆ ಬೇಕಾಗಿದ್ದು ಸಿಕ್ಕಲ್ಲ.